ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ 33ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ದ್ರವ್ಯಮಯ ಯಜ್ಞ ಅಂತಂದ್ರೆ ಏನು, ಆಮೇಲೆ ಜ್ಞಾನ ಯಜ್ಞ ಅಂತಂದ್ರೆ ಏನು, ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನ ಯಜ್ಞವನ್ನ ಶ್ರೇಷ್ಠ ಅಂತ ಯಾಕೆ ಹೇಳಿದ್ದಾರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಯಾಕೆ ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನಮಯ ಯಜ್ಞ ಶ್ರೇಷ್ಠ ಅಂತಂದ್ರೆ, ದ್ರವ್ಯಮಯದಲ್ಲಿ ನಾವು ವಸ್ತುಗಳನ್ನ ಯಜ್ಞದ ಮೂಲಕ ಹವನ ಮಾಡ್ತೀವಿ. ಆದರೆ ಜ್ಞಾನ ಯಜ್ಞದಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಭಾವನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತಲ್ಲಿ ವಿವೇಕದಿಂದ ಜ್ಞಾನದಿಂದ ಕೆಲಸಗಳನ್ನ ಮಾಡೋದ್ರಿಂದ ಅದು ಶ್ರೇಷ್ಠ ಅಂತ ಅನ್ನಿಸ್ಕೊಳ್ಳುತ್ತೆ. ಅಲ್ಲಿ ಯಾವುದೇ ಸಾಂಸಾರಿಕ ವಸ್ತುಗಳು ಇರೋದಿಲ್ಲ, ಅಲ್ಲಿ ಭಾವಕ್ಕೆ ಪ್ರಾಧಾನ್ಯತೆ ಇರುತ್ತೆ. ಮತ್ತೆ ಅವರಲ್ಲಿ ಹಿಂಸೆ ದೋಷ ಇದು ಸ್ವರೂಪದಿಂದನೂ ಕೂಡ ಇರೋದಿಲ್ಲ. ಅಲ್ಲಿ ಯಥಾರ್ಥ ಜ್ಞಾನ ಪಡ್ಕೊಳ್ಳೋದಕ್ಕೋಸ್ಕರ ಅವನು ತನ್ನ ಭಾವನೆ ಪ್ರಕಟಗೊಳಿಸ್ತಾನೆ, ಅಥವಾ ತನ್ನ ಭಾವ ಏನಿದೆಯೋ ಅದಕ್ಕೆ ತಕ್ಕಂಗೆ ಅವನು ನಡ್ಕೊಳ್ತಾನೆ. ಆದರೆ ಅಲ್ಲಿ ಸಾಂಸಾರಿಕ ವಸ್ತುಗಳ ವಿಸ್ತಾರ ಇರೋದಿಲ್ಲ. ಅದಕ್ಕೋಸ್ಕರನೇ ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞವನ್ನ ಶ್ರೇಷ್ಠ ಅಂತ ಹೇಳಿದ್ರು ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಅಖಿಲಂ ಮತ್ತೆ ಸರ್ವಂ ವಿಶೇಷಣದ ಜೊತೆ ಕರ್ಮ ಪದವನ್ನ ಉಪಯೋಗ ಮಾಡಿದಾರಲ್ಲ, ಅದು ಯಾವುದ್ರ ಬಗ್ಗೆ ಹೇಳ್ತಾ ಇರೋದು, ಮತ್ತೆ ಯಾವತ್ತೂ ಕೂಡ ಸಂಪೂರ್ಣ ಕರ್ಮಗಳು ಜ್ಞಾನದಲ್ಲಿ ಸಮಾಪ್ತಿಯಾಗುತ್ತೆ ಅಂತ ಹೇಳಿದಾರಲ್ಲ, ಈ ಮಾತಿನ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಮೇಲೆ ಹೇಳಿರುವಂತ ಪ್ರಕರಣದಲ್ಲಿ ಎಷ್ಟು ರೀತಿಯ ಪ್ರಕಾರದ ಸಾಧನ ರೂಪಿ ಕರ್ಮಗಳನ್ನ ಹೇಳಿದಾರೋ ಅದೇ ರೀತಿ ಇದಲ್ಲದೆ ಇನ್ನೂ ಎಷ್ಟು ಶುಭ ಕರ್ಮ ರೂಪಿ ಯಜ್ಞಗಳು ವೇದಶಾಸ್ತ್ರಗಳಲ್ಲಿ ವರ್ಣಿತವಾಗಿದೆಯೋ. ಈಗ ಓದ ಶ್ಲೋಕದಲ್ಲೇ ನಾವು ತಿಳ್ಕೊಂಡ್ವಿ, ಬೇಕಾದಷ್ಟು ಯಜ್ಞಗಳನ್ನ ಶಾಸ್ತ್ರಗಳಲ್ಲಿ ಇನ್ನೂ ಹೇಳಿದ್ದಾರೆ ಅಂತ ಭಗವಂತ ಹೇಳ್ತಾನೆ. ನಾನು ಹೇಳಿರೋದು ಅಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟಿದೆಯೋ ಅದೆಲ್ಲದರ ವಾಚಕವಾಗಿ ಇಲ್ಲಿ ಅಖಿಲಂ ಅಥವಾ ಸರ್ವಂ ಈ ವಿಶೇಷಣದ ಸಹಿತ ಕರ್ಮ ಅನ್ನುವಂಥ ಪದ ಬಂದಿದೆ. ಎಲ್ಲವನ್ನ ಸೇರಿಸಿ ವೇದಗಳಲ್ಲಿ ಹೇಳಿರೋದು ಇನ್ನೂ ಬೇಕಾದಷ್ಟಿದೆ, ಅದು ನಾನು ಹೇಳಿರೋದು ಎಲ್ಲವನ್ನೂ ಸೇರಿ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಅಖಿಲಂ ಮತ್ತೆ ಸರ್ವಂ ಅನ್ನುವಂಥ ಪದಗಳನ್ನು ಉಪಯೋಗ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಸಂಪೂರ್ಣ ಕರ್ಮಗಳೂ ಕೂಡ ಜ್ಞಾನದಲ್ಲೇ ಸಮಾಪ್ತಿಯಾಗುತ್ತೆ. ಈ ಒಂದು ಮಾತಿನಿಂದ ಭಗವಂತ ಈ ಸಮಸ್ತ ಸಾಧನೆಗಳ ಹಿರಿದಾದಂತಹ ಫಲ ಪರಮಾತ್ಮನ ಯಥಾರ್ಥ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಡೋದೇ ಆಗಿದೆ ಅನ್ನುವಂಥ ಭಾವನೆಯನ್ನ ಇಲ್ಲಿ ತೋರಿಸಿದಾನೆ. ಯಾಕೆ ಅಂತಂದ್ರೆ ಈ ಎಲ್ಲ ಸಾಧನೆಗಳು ಕೂಡ ಆ ಭಗವಂತನನ್ನ ಪಡ್ಕೊಳ್ಳೋದಕ್ಕೆ ಇರೋದು, ಅದನ್ನ ನಮಗೆ ಕೊಡಿಸುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಯಾರಿಗೆ ಯಥಾರ್ಥ ಜ್ಞಾನದ ಮೂಲಕ ಆ ಭಗವಂತನ ಪ್ರಾಪ್ತಿಯಾಗಿ ಹೋಗುತ್ತೋ ಅವನಿಗೆ ಇನ್ನೇನು ಪಡ್ಕೊಳ್ಳೋದಿರೋದಿಲ್ಲ. ಅವನಿಗೆ ಆ ಭಗವಂತನೇ ಸಿಕ್ಬಿಟ್ಟಿದ್ದಾನೆ ಅಂದಮೇಲೆ ಅವನಿಗೆ ಇನ್ಯಾವುದೂ ಕೂಡ ತುಚ್ಛವಾಗಿ ಕಾಣಿಸುತ್ತೆ. ಅದಕ್ಕೆ ನೋಡಿ, ಭಕ್ತರ ಜೀವನದಲ್ಲಿ ನಾವು ನೋಡ್ತೀವಿ, ಅವರು ಯಾರಿಗೆ ಭಗವಂತನ ಪ್ರಾಪ್ತಿ ಆಗ್ಬಿಟ್ಟಿರುತ್ತೋ ಅವರು ಮೆಂಟಲ್ ಥರ ಇರ್ತಾರೆ. ಅಂದರೆ ಏನು, ಈ ಒಂದು ಲೋಕದ ಪರಿಜ್ಞಾನನೇ ಇರೋದಿಲ್ಲ ಅವರಿಗೆ. ಅವ್ರಿಗೆ ಯಾವುದೂ ಬೇಕಾಗಲ್ಲ, ಏನೂ ಬೇಕಾಗಲ್ಲ. ಈ ಶರೀರದ ಮೇಲೂ ಕೂಡ ಅವರಿಗೆ ಜ್ಞಾನನೇ ಇರೋದಿಲ್ಲ. ತಮ್ಮದೇ ಆದಂಥ ಒಂದು ಲೋಕದಲ್ಲಿ ಇರ್ತಾರೆ. ಯಾಕೆ, ಆ ಭಗವಂತನ ಪ್ರಾಪ್ತಿ ಆಗೋದ್ಮೇಲೆ ಬೇರೆ ಯಾವುದು ಪಡ್ಕೊಳ್ಬೇಕು ಅನ್ನೋದೇ ಉಳಿದಿರೋದಿಲ್ಲ. ಅಂದಮೇಲೆ ಅವನು ಯಾಕೆ ಬೇರೆದಕ್ಕೋಸ್ಕರ ಆಸೆ ಪಡ್ತಾನೆ ಅಥವಾ ಇನ್ನೇನಾದರೂ ಮಾಡ್ತಾನೆ ಅಲ್ವಾ? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಶ್ಲೋಕದಲ್ಲಿ ಬಂದಿರುವಂತ ಜ್ಞಾನ ಯಜ್ಞ ಮತ್ತೆ ಜ್ಞಾನ ಈ ಎರಡೂ ಶಬ್ದಗಳ ಅರ್ಥ ಒಂದೇ ಆಗಿದೆಯಾ ಅಥವಾ ಬೇರೆ ಬೇರೆನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಎರಡಕ್ಕೂ ಒಂದೇ ಅರ್ಥ ಅಲ್ಲ. ಜ್ಞಾನ ಯಜ್ಞ ಅನ್ನುವಂಥ ಶಬ್ದ ಇದೆಯಲ್ಲ, ಅದು ಯಥಾರ್ಥ ಜ್ಞಾನ ಪ್ರಾಪ್ತಿಗೋಸ್ಕರ ಮಾಡುವಂತಹ, ಅಂದ್ರೆ ಅದು ಹೇಗಿದೆಯೋ ಹಾಗೇ ತಿಳ್ಕೊಳ್ಳೋದಕ್ಕೆ, ಅದು ಏನಿದೆಯೋ ಅದನ್ನೇ ತಿಳ್ಕೊಳ್ಳೋದಕ್ಕೆ ಮಾಡುವಂತಹ ವಿವೇಕ ವಿಚಾರ ಮತ್ತೆ ಸಂಯಮ ಪ್ರಧಾನವಾದಂಥ ಸಾಧನೆಗಳ ವಾಚಕವಾಗಿದೆ. ಈಗ ಜ್ಞಾನ ಯಜ್ಞವನ್ನ ವಿವೇಕದಿಂದ ಮಾಡ್ತೀವಿ, ವಿಚಾರದಿಂದ ಮಾಡ್ತೀವಿ, ಮತ್ತೆ ಸಂಯಮದಿಂದ ಮಾಡ್ತೀವಿ. ಅದನ್ನ ಜ್ಞಾನ ಯಜ್ಞ ಅಂತ ಹೇಳೋದು. ಮತ್ತೆ ಜ್ಞಾನ ಅನ್ನುವಂಥ ಶಬ್ದ ಇದೆಯಲ್ಲ, ಅದು ಎಲ್ಲ ಸಾಧನೆಗಳ ಫಲರೂಪಿ ಪರಮಾತ್ಮನ ಯಥಾರ್ಥ ಜ್ಞಾನದ ವಾಚಕವಾಗಿ ಇರುವಂಥದ್ದು. ಅದರಲ್ಲಿ ಬರೀ ವಿವೇಕ ವಿಚಾರ ಇದೆಲ್ಲ ಬರೋದಿಲ್ಲ, ಎಲ್ಲ ರೀತಿಯ ಅಂತ ಬಂದ್ಬಿಟ್ಟಿದೆ. ಎಲ್ಲ ಸಾಧನೆಗಳ ಫಲರೂಪಿ
ಭಗವಂತನ ಯಥಾರ್ಥ ಜ್ಞಾನ ಅಂದರೆ ತತ್ವಜ್ಞಾನದಿಂದ ಭಗವಂತನನ್ನು ತಿಳ್ಕೊಳ್ಳುವಂಥದ್ದು. ಈ ರೀತಿ ಎರಡರ ಅರ್ಥದಲ್ಲಿ ಭೇದ ಇದೆ. ಜ್ಞಾನ ಅಂತಂದರೆ ಸಮಸ್ತ ಸಾಧನೆಗಳ ಫಲರೂಪಿ ಆ ಭಗವಂತನ ಯಥಾರ್ಥ ಜ್ಞಾನ. ಜ್ಞಾನ ಯಜ್ಞ ಅಂತಂದರೆ ಯಥಾರ್ಥ ಜ್ಞಾನಕ್ಕೋಸ್ಕರ ವಿವೇಕ, ವಿಚಾರ ಮತ್ತು ಸಂಯಮವನ್ನು ಪ್ರಯೋಗ ಮಾಡಿ ಅದರ ಮೂಲಕ ಸಾಧನೆಗಳನ್ನು ಮಾಡುವಂಥದ್ದನ್ನು ಜ್ಞಾನಯಜ್ಞ ಅಂತ ಹೇಳಿದ್ದಾರೆ. ಸೊ ಈಗ ಅರ್ಥ ಆಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.